ಇಂಥ ಒಳ್ಳೆ ಸಂದರ್ಭದಲ್ಲಿ ನಿನ್ನನ್ನು ಭೇಟಿ ಮಾಡಿದ್ದು ನನಗಂತೂ ಭಾರಿ ಖುಷಿ. ಇನ್ನು ನೀನು ಅಪ್ಪಣೆ ಕೊಟ್ಟರೆ ನಾ ಹೊರಡ್ತೀನಿ. ಆಹಾ, ಏನಪ್ಪ ನೀನು ಪೂಜೆಗೆ ಅಂತ ಬಂದೆ, ಮುಗಿತಿದ್ದಾಗೆ ಹೋಗ್ತೀನಿ ಅಂತಿದೆಯಲ್ಲ. ಕೆಲಸಗಳಿದಾವಪ್ಪ. ಏನು ನಮ್ಗೇನು ಕೆಲಸಗಳಿಲ್ವಾ? ನಿನಗಾದ್ರೆ ನೋಡ್ಕೊಳ್ಳೋದಕ್ಕೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ನೋಡಪ್ಪ, ಇಷ್ಟು ವರ್ಷ ಆದ್ಮೇಲೆ ಬಂದಿದೀಯಾ, ನೆಪ ಹೇಳಿ ಹೋಗ್ತೀನಿ ಅಂತ ಅನ್ನೋ ಹಾಗೆ ಇಲ್ಲ ನೀನು. ಹೊರಡೋದೆಲ್ಲ ಚಾನ್ಸೇ ಇಲ್ಲ. ನೀವಿವತ್ತಿಲ್ಲೇ ಉಳ್ಕೊಂಡು ನಾವು ಆರ್ಗನೈಸ್ ಮಾಡಿರೋ ಗೇಮ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಊಟ ಮಾಡಿಕೊಂಡೇ ಹೋಗಬೇಕು. ಗೇಮಾ? ಹಾಂ, ಎರಡು ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದೀವಿ ಅಂತ ನಾವು ಎಷ್ಟೆಲ್ಲ ಗೇಮ್ಸ್ ಆರ್ಗನೈಸ್ ಮಾಡಿದ್ದೀವಿ. ನೀವು ನೋಡಿದ್ರೆ ಹೊರಡ್ತೀನಿ ಅಂತಿರಲ್ಲ, ಅದು ಹೆಂಗೆ ಹೋಗ್ತೀರಾ ನಾನು ನೋಡ್ತೀನಿ. ಧರ್ಮ, ನೀ ನೋಡಿದ್ರೆ ಪೂಜೆ ಅಂತ ನನ್ನ ಕರೆಸ್ದೆ, ನಿನ್ನ ಮೊಮ್ಮಗ ಬೆದರಿಕೆ ಆಗ್ತಾ ಇದ್ದಾನೆ. ಅದೇ ಹಾಗಲ್ಲಪ್ಪ, ನನಗೆ ತುಂಬ ಕೆಲಸ ಇದೆ, ಹೊರಡಬೇಕು. ಅಂಕಲ್ ಪ್ಲೀಸ್, ನೀವು ನನಗೋಸ್ಕರನಾದರೂ ಇರಲೇಬೇಕು. ನಾನು ಕೇಳಿದ್ರೇ ಇಲ್ಲ ಅಂತಿದ್ದಾರೆ. ಬಂದ್ಬಿಟ್ಲಿ ಇವಳು ದೊಡ್ಡದಾಗಿ ಡೌರಾಣಿ, ಏನೋ ಭಾರಿ ಇವಳು ಮಾತು ಕೇಳಿ ಅವ್ರು ಉಳ್ಕೋತಾರೆ ಅನ್ನೋ ಥರ. ಹಾಂ ಸರಿ ಕಣಮ್ಮ. ಆಹಾ, ಇಷ್ಟು ವರ್ಷದ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ಒಂದು ಮಾತು ಇರ್ತೀನಿ ಅಂತ ಅಂದಿಲ್ಲ. ಅವಳು ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಇರ್ತೀನಿ ಅಂತ ಅಂದ್ಬಿಟ್ಟಲ್ಲ ನೀನು. ಅದು ಹಾಗಲ್ಲ ಕಣೋ ಧರ್ಮ, ಬೇಜಾರು ಮಾಡ್ಕೊಬೇಡ. ನೀನು ಕೇಳಿದಾಗ್ಲೂ ನೀನು ಮೊಮ್ಮಗ ಕೇಳಿದಾಗ್ಲೂ ಇರಬೇಕು ಅಂತಲೇ ಇತ್ತು. ನಾನು ತಾತ ಕೇಳಿದಾಗ ನೀವು ಸುಮ್ಮನೆ ತಮಾಷೆಗೆ ಡೌ ಮಾಡಿದ್ದಲ್ವಾ? ಹಾಗಲ್ಲ, ಅಲ್ಲಿ ಕೆಲಸಗಳು ಕರಿತಾ ಇತ್ತು ಅಪ್ಪ. ಆದರೆ ಪಾಪ ಈ ಹುಡುಗಿ ಕೇಳಿಬಿಟ್ಲಲ್ಲ ಅಂತ ಒಪ್ಕೊಂಡ್ಬಿಟ್ಟೆ.